ಲುಮಿನಸ್ ಸ್ಟುಡಿಯೋದಿಂದ ಪ್ರಮುಖವಾಗಿ ಆರಂಭದಲ್ಲಿ ಸೂರಜ್ ರೇವಣ್ಣ ಸಲಿಂಗಕಾಮದ ಆರೋಪವನ್ನ ಎದುರಿಸ್ತಾ ಇರೋದು. ಸದ್ಯಕ್ಕೆ ಸಂಕಷ್ಟ ತಪ್ಪುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಸದ್ಯಕ್ಕೆ ಏನಾಗಬಹುದು, ಮತ್ತೆ ಯಾರು ಕಂಪ್ಲೇಂಟ್ ಅನ್ನ ಕೊಡಬಹುದು, ಆ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದನ್ನ ಗಮನಿಸೋಣ. ಜೊತೆಗೆ ಸೂರಜ್ ಸಹೋದರ ಪ್ರಜ್ವಲ್ ಕೂಡ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ. ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ಗೆ, ಅಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ಇನ್ನು ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸೋಣ ಲುಮಿನಸ್ ಸ್ಟುಡಿಯೋದಿಂದ. ಅದಕ್ಕಿಂತ ಮುಂಚೆ ಮತ್ತು ಆರಂಭದಲ್ಲಿ ಸೂರಜ್ ರೇವಣ್ಣಗೆ ಸದ್ಯಕ್ಕೆ ಯಾವುದೇ ರೀತಿಯ ಸಂಕಷ್ಟ ತಪ್ಪುವ ಸಾಧ್ಯತೆ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೂರಜ್ ರೇವಣ್ಣ ಈಗ ಕೈದಿ ನಂಬರ್ 6141. ಇವತ್ತು ಬೆಳಿಗ್ಗೆ ಕೈದಿ ನಂಬರ್ ಅನ್ನ ಅಧಿಕಾರಿಗಳು ನೀಡಿದ್ದಾರೆ. ಕಾರಣ ನಿನ್ನೆ ತಡರಾತ್ರಿ ಜೈಲಿಗೆ ಬಂದ ಹಿನ್ನೆಲೆ ಜೈಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಸೂರಜ್ ರೇವಣ್ಣನ ಇರಿಸಲಾಗಿದೆ. ಇವತ್ತು ಬೆಳಿಗ್ಗೆ ಸೂರಜ್ ರೇವಣ್ಣಗೆ ಕೈದಿ ನಂಬರ್ ಅನ್ನ ನೀಡಲಾಗಿದೆ, ವಿಚಾರಣಾಧೀನ ಕೈದಿ. ಸೊ ಈಗ ಸದ್ಯಕ್ಕೆ ಕೈದಿ ನಂಬರ್ 6141. ಇನ್ನು ಇವತ್ತು ಸೂರಜ್ರನ್ನ ವಶಕ್ಕೆ ಪಡೆಯುತ್ತಾ ಹಾಗಿದ್ರೆ ಸಿಐಡಿ ಟೀಮ್ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಸಿಐಡಿ ಪಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಸಿಐಡಿಗೆ ಅಧಿಕೃತವಾಗಿ ಕೇಸ್ ಫೈಲ್ ಸೇರಿದ ಹಿನ್ನೆಲೆ ಪರಪ್ಪನ ಅಗ್ರಹಾರಕ್ಕೆ ಸೂರಜ್ನನ್ನ ಹಾಸನ ಪೊಲೀಸರು ಬಿಟ್ಟು ಬಂದಿದ್ರು. ಆ ಕಡೆ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿರೋದು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಸೂರಜ್ ಖಾಕಿ ಕಸ್ಟಡಿಯೋ ಇಲ್ಲ ಜಾಮೀನಿನ ಮೇಲೆ ಆಚೆಯೋ, ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ ಇದು. ಇನ್ನೂ ಕೂಡ ಕಂಪ್ಲೀಟ್ಲಿ ಫೈಲ್ಗಳು ಹಸ್ತಾಂತರ ಆಗಿರಲಿಲ್ಲ ಸಿಐಡಿ ಟೀಮ್ಗೆ. ಹೀಗಾಗಿ ನಿನ್ನೆ ಹಾಸನ ಪೊಲೀಸರು ತಡರಾತ್ರಿ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟು ಬಂದಿದ್ರು. ಕ್ವಾರಂಟೈನ್ ಸೆಲ್ನಲ್ಲಿ ಸೂರಜ್ ರೇವಣ್ಣ ಇದ್ರು. ಈಗ ಬಾಡಿ ವಾರೆಂಟ್ ಮೇಲೆ ಅವರನ್ನ ವಶಕ್ಕೆ ಪಡೆಯುವ ಎಲ್ಲ ರೀತಿಯ ಸಾಧ್ಯತೆಗಳಿದೆ ಮತ್ತು ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಇವತ್ತು ಸೂರಜ್ ರೇವಣ್ಣ ಕಸ್ಟಡಿಗೋ ಅಥವಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವ ಹಿನ್ನೆಲೆ ಜಾಮೀನೇನಾದರೂ ಸಿಗಬಹುದಾ? ಕಾದ್ ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ. ಈಗ ನೇರ ಸಂಪರ್ಕದಲ್ಲಿ. ಸುನಿಲ್, ಸೂರಜ್ ರೇವಣ್ಣ ಕೇಸ್ನಲ್ಲಿ ಏನಾಗಬಹುದು ಇವತ್ತು? ಎಸ್ ಶ್ರೀಪಾದ್, ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತೆ. ಮೊದಲನೇದಾಗಿ ಈಗ ಹಾಸನದಲ್ಲಿ ದಾಖಲಾಗಿದ್ದಂತಹ ಪ್ರಕರಣ, ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿರೋದ್ರಿಂದಾಗಿ ಈ ಸಂಬಂಧಪಟ್ಟಂತಹ ಈ ದಾಖಲೆಗಳನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು. ಜೊತೆಗೆ ತನಿಖಾಧಿಕಾರಿ ಬದಲಾವಣೆ ಆಗಿರುವಂಥ ಒಂದು ವಿಚಾರವನ್ನು ಕೂಡ ಕೋರ್ಟಿಗೆ ತಿಳಿಸಬೇಕು. ಇದು ಮೊದಲನೇ ಕೆಲಸ. ಇದಾದ ಬಳಿಕ ಸಿಐಡಿ ಕಚೇರಿಯಲ್ಲಿ ಈಗ ಸದ್ಯಕ್ಕೆ ಮೀಟಿಂಗ್ಗಳು ನಡೀತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯನ್ನಾಗಿ ಯಾರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು, DYSP ರ್ಯಾಂಕ್ನ ಒಬ್ಬ ಆಫೀಸರ್ನ ಈ ಒಂದು ಪ್ರಕರಣಕ್ಕೆ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗುತ್ತೆ. ಈ ಎಲ್ಲ ಪ್ರೊಸೀಜರ್ ಮುಗಿದ ಬಳಿಕ ಕೋರ್ಟಿಗೆ ತನಿಖಾಧಿಕಾರಿ ಯಾರು ನೇಮಕ ಆಗಿದ್ದಾರೆ ಈ ಒಂದು ವಿವರದ ಸಹಿತ ಎಲ್ಲ ಮಾಹಿತಿಗಳನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಅದಾದ ನಂತರ ಬಾಡಿ ವಾರಂಟಿಗೆ ಮನವಿಯನ್ನು ಸಲ್ಲಿಸಲಾಗುತ್ತೆ. ಕೋರ್ಟ್ ಒಪ್ಪಿಗೆಯನ್ನು ನೀಡಿದ ಬಳಿಕ ಜೈಲಿನಲ್ಲಿರುವಂತಹ ಸೂರಜ್ ರೇವಣ್ಣ ಅವ್ರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸ್ತಾರೆ. ಬಹುಶಃ ಇವತ್ತು ಸೂರಜ್ ರೇವಣ್ಣ ಅವ್ರನ್ನ ಇವತ್ತೇ ಸಿಐಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯುವಂಥ ಒಂದು ಚಾನ್ಸಸ್ ಕೂಡ ಇದೆ. ಯಾಕೆಂತ ಹೇಳಿದರೆ ನಿನ್ನೆ ಅಷ್ಟೇ ಕೇಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕಾದಂಥ ಎಲ್ಲ ಅಗತ್ಯಗಳು ಕೂಡ ಇರೋದ್ರಿಂದಾಗಿ ಕೋರ್ಟ್ ಕೂಡ ಪ್ರಕರಣದ ಗಂಭೀರತೆಯನ್ನು ಅರಿತು ಸಿಐಡಿ ವಶಕ್ಕೆ ನೀಡುವಂಥ ಸಾಧ್ಯತೆ ಇದೆ. ಹಾಗೆ ಆದಲ್ಲಿ ಇವತ್ತೇ ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣ ಅವ್ರನ್ನ ಪರಪ್ಪನಗ್ರಹಾರ ಜೈಲಿನಿಂದ ಕರ್ಕೊಂಡ್ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅದಾದ ಬಳಿಕ ತಮ್ಮ ವಶಕ್ಕೆ ಪಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಸೂರಜ್ ರೇವಣ್ಣ ಪರ ವಕೀಲರು ಕೂಡ ಬೇಲ್ಗೋಸ್ಕರ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತೇ ಬರುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸೂರಜ್ ರೇವಣ್ಣ. ಆದರೆ ಸಂಕಷ್ಟಗಳು ಮಾತ್ರ ತಪ್ಪುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೋರ್ವ ಸಂತ್ರಸ್ತನಿಂದ ಇವತ್ತು ದೂರು ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೂರಜ್ ಆಪ್ತನಿಂದಲೇ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ವಿರುದ್ಧ ಮತ್ತೊಂದು ಕೇಸ್ ದಾಖಲು ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಸಿಐಡಿ ಕಚೇರಿಯಲ್ಲಿ ಮತ್ತೊಬ್ಬ ಸಂತ್ರಸ್ತನಿಂದ ಇವತ್ತು ದೂರು. ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿ ಕೇಸ್ ದಾಖಲಾಗತ್ತಾ ಅನ್ನುವಂತಹ ಪ್ರಶ್ನೆ. ಜೆಡಿಎಸ್ ಕಾರ್ಯಕರ್ತನೋರ್ವ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ
ದಾಖಲು ಮಾಡ್ತಾ ಇದ್ದಂತೆ ಮತ್ತೊಂದು ಕಡೆ ಇನ್ನೊಂದು ಕೇಸ್ ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಮತ್ತೆ ಅಲ್ಲಿ ಏನಾಯ್ತು ಸರ್ ಕೊರೋನಾ ಟೈಮಲ್ಲಿ? ಆ ಟೈಮಲ್ಲಿ ಸರ್ ಈಗ ಈ ಹಿಂದೆ ತಾವೇ ಸೂರಜ್ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇದೀಗ ನೀವು ಸಹ ಒಂದು ಆರೋಪ ಮಾಡ್ತಾರೆ, ನಿಮ್ಮ ಮೇಲೆ ಒಂದು ಅತ್ಯಾಚಾರ ಆರೋಪ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಹಾಗಂತ. ಏನು ಸರ್ ವಿಷಯ ಅಂತ? ಹೌದು, ನಿಜ. ಅದು ಕೊರೋನಾ ಟೈಮಲ್ಲಿ ನನ್ನ ಮೇಲೆ ಅತ್ಯಾಚಾರ ಏನು ನಿಜ. ಓಕೆ. ಅಲ್ಲ, ನೀವಿಂದ ಪರವಾಗಿ ದೂರು ನೀಡಿದಿರಿ, ಸೂರಜ್ ರೇವಣ್ಣ ಪರವಾಗಿ ದೂರು ದಾಖಲೆ ಮಾಡಿದಿರಿ ಆ ಸಂತ್ರಸ್ತೆ ವಿರುದ್ಧವಾಗಿ. ಇದೀಗ ಈ ಒಂದು ಆರೋಪ ಮಾಡ್ತಿದ್ದೀರ ಅಂತ. ಅವರ ಹಿಡಿತದಲ್ಲಿದ್ದೆ, ವಿಧಿ ಇರಲಿಲ್ಲ, ನನ್ನ ಸೇಫ್ಟಿಗೋಸ್ಕರ ದೂರು ಮಾಡಿದೆ. ಸೊ ಎಷ್ಟು ಕೊರೋನಾ ಟೈಮಲ್ಲಿ ಎಷ್ಟು ಜನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅದೆಲ್ಲ ಐಡಿಯಾ ಇಲ್ಲ ಬ್ರದರ್. ನಮ್ಮ ಮೇಲೆ ಆಗಿದ್ದು ನಿಜ, ಬಟ್ ತುಂಬ ಸಂತ್ರಸ್ತ ಹೇಳ್ಕೊಂಡಿರೋದು ನಿಜ. ಓಕೆ. ಎಷ್ಟು ಜನ ಮೇಲೆ ಆಗಿರ್ಬೋದು ಸರ್ ಅಂತ ಗೊತ್ತಿಲ್ಲ. ಬಟ್ ಈಗ ನೀವು ಇದ್ರ ಬಗ್ಗೆ ದೂರು ನೀಡ್ತಾರಾ ಏನಾದರೂ? ಖಂಡಿತ ನೀಡ್ತೀನಿ. ಯಾವಾಗ ದೂರು ನೀಡ್ತಾರೆ? ಈಗ ಒಬ್ಬರು ಸಂತ್ರಸ್ತ ದೂರು ನೀಡಿದ್ದಾರೆ, ಇವತ್ತು ನಾಳೆ ದೂರು ನೀಡ್ತೀನಿ. ಓಕೆ. ಮತ್ತು ಅಲ್ಲಿ ಏನಾಯ್ತು ಸರ್ ಕೊರೋನಾ ಟೈಮಲ್ಲಿ? ಆ ಟೈಮಲ್ಲಿ ಏನಾಯಿತು ಅಂತ? ಹೀಗೆ ಮಾಮೂಲಿ ಮೆಸೇಜ್ ಮಾಡಿದರು, ಒಬ್ಬನೇ ಬಾ ಅಂತ ಕರೆದ್ರು, ವಿಚಾರ ಬಟ್ ಮಾಡಿದರು. ಹೋದ್ಮೇಲೆ ಲಾಕ್ ಮಾಡಿದರು, ಅಪ್ರೋಚ್ ಮಾಡಿದರು, ವಿಧಿ ಇರಲಿಲ್ಲ, ಭಯದ ವಾತಾವರಣ ಸೃಷ್ಟಿ ಮಾಡಿದರು, ಕೃತ್ಯ ನಡೀತು. ಅಲ್ಲ, ಈ ಹಿಂದೆ ಸೂರಜ್ ಪರವಾಗಿ ದೂರು ನೀಡ್ತಾರೆ, ಇದೀಗ ಕೆಲವೊಬ್ಬರು ಅವ್ರು ಹೇಳ್ತಾರೆ ಉಲ್ಟಾ ಬಿಡ್ತಾರೆ, ಆರೋಪಿ ಷಡ್ಯಂತ್ರ ನೀಡ್ತಿದ್ದೆ, ರಾಜಕೀಯ ನೀಡ್ತಿದ್ದಿಲ್ಲ ಅಂತ. ಇಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರನೂ ಇಲ್ಲ, ಏನೂ ಇಲ್ಲ. ನಮ್ಮ ಮನನೊಂದು ಇರೋ ಸತ್ಯವನ್ನು ಜನತೆ ಗೊತ್ತಾಗಲಿ ಅಂತ ನಾವೇ ಮಾಡ್ತಿರೋದು. ಓಕೆ. ಸೊ ಎಷ್ಟು ವರ್ಷಗಳಿಂದ ಈ ಥರ ನಡೀತಿದೆ ಅಂತ? ಸೊ ನನಗೆ ಗೊತ್ತಿರೋಂಗೆ ನನಗೆ ಕರೋನಾ ಟೈಮಲ್ಲಿ ಆಗಿದ್ದು, ಫಸ್ಟ್ ಕರೋನಾ ಟೈಮಲ್ಲಿ. ಓಕೆ. ಬಟ್ ತುಂಬ ವರ್ಷಗಳಿಂದ ನಡೆದಿದ್ದ ರೂಮರ್ಸ್ ಇದೆ. ಓಕೆ. ನನ್ನ ಹತ್ರನೂ ತುಂಬ ಜನ ಡಿಸ್ಕಷನ್ ಮಾಡಿದ್ದಾರೆ. ಓಕೆ. ನಾನು ಅಪ್ಪಟ JDS ಕಾರ್ಯಕರ್ತ, ಅವರ ಇದರಲ್ಲೇ ಬಂದಂಥವ್ನು. ಯಾಕೆ ಸರ್ ಅಷ್ಟು ಭಯ ಇತ್ತಂತ? ಆ ಟೈಮಲ್ಲಿ ಯಾಕೆ ಹೇಳಿಲ್ವ ಅಂತ? ಏನು ಸರ್ ಮರ್ಯಾದೆ ಪ್ರಶ್ನೆ. ಯಾರಿಗೂ ಗೊತ್ತಿರಲಿಲ್ಲ, ಯಾರೂ ಹೊರಗಡೆ ಬಂದಿರಲಿಲ್ಲ, ನಾವಾಗೆ ಬರೋಕ್ಕಾಗಲ್ಲ. ಒಂದು ಹುಡುಗಿ ಆದರೂ ಬೇಕಾದ್ರೆ ಬಂದ್ಬಿಡೋದು, ಹುಡುಗ ಬರೋ ಸುಲಭ ಅಲ್ಲ ಸಮಾಜದಲ್ಲಿ. ಮತ್ತು ಅವ್ರ ಪವರ್ ಹೆಂಗಿತ್ತು ಎಲ್ಲನೂ ಯೋಚನೆ ಮಾಡೋದು. ಎಷ್ಟು ಜನ ಮೇಲೆ ಆಗಿರ್ಬೋದು ಈ ಥರ ಘಟನೆಗಳು? ಈ ಥರ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಬಟ್ ತುಂಬ ಜನದ ಮೇಲಂತೂ ಆಗಿದೆ. ಓಕೆ. ಸರ್ ನೀವು ಇದ್ರ ಬಗ್ಗೆ ಡಿಸ್ಕಷನ್ ಯಾರು ನಿಮ್ಮ ಬಳಿ ಬಂದು ಈ ಥರ ಮಾತಾಡಿದ್ರೆ ಈ ಥರ ಆಗಿದೆ ಮಾಡಿದ್ದಾರೆ ಡಿಸ್ಕಷನ್ ಆಗಿದೆ. ಏನು ಹೇಳ್ತಾರೆ ಸರ್ ಜನಕ್ಕೆ ಅಂತ ಮತ್ತೆ ಈ ಒಂದು ವಿಚಾರಕ್ಕೆ, ಹಾಸನ ಜನಕ್ಕೆ? ದಯವಿಟ್ಟು ಯಾರೇ ಸಂತ್ರಸ್ತಿದ್ರು ಹೊರಗಡೆ ಬನ್ನಿ, ಕಂಪ್ಲೇಂಟ್ ಕೊಡಿ. ಇಂಥ ಪೋಲಿ ಪುಡಾರಿ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಬೇಡಿ. ದಯವಿಟ್ಟು ಹೊರಗಡೆ ಬನ್ನಿ, ಎದುರುಬೇಡಿ. ಓಕೆ. ಮತ್ತು ನಮಗಾದಂಥ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಅಲ್ಲ, ಈಗ ಟಾರ್ಗೆಟ್ ಯಾವ ವಯಸ್ಕರಿಗೆ ಮಾಡ್ತಿದ್ರಂತವ್ರು? ಎಲ್ಲ ಒಂದು 24ರಿಂದ 27. ಹೇಗೆ ಸರ್ ಅವ್ರು ಹೇಗೆ ಏನು ಕಾಲ್ ಮಾಡ್ತಿದ್ರಾ, ಏನಾದರೂ ಮೆಸೇಜ್? ಇಲ್ಲ, ಮಾಮೂಲಿ ರಾಜಕೀಯವಾಗಿ ಯಾರು ಗುರುತಿಸ್ಕೊಳಕ್ಕೆ ಹೋದ್ರು ಮುಂದೆ ಹೋಗ್ತಾರೆ, ಅವ್ರನ್ನ ಮಾತಾಡ್ಸೋದು. ತುಂಬ ಚೆನ್ನಾಗಿದ್ದೀವಿ ಅನ್ನೋ ಥರ ಇರೋದು. ಅವ್ರು ಮಾತಾಡಿಸಿ ತುಂಬ ಚೆನ್ನಾಗಿದ್ದೀವಿ, ನಾನು ರಾಜಕೀಯ ಸಪೋರ್ಟ್ ಆಗಿರ್ತೀನಿ, ನಿನ್ನನ್ನು ಬೆಳೆಸ್ತೀನಿ ಅನ್ನೋ ಒಂದು ಅಪ್ರೋಚ್ ಮಾಡೋದು, ಆ ಹುಡುಗನಲ್ಲಿ ಆಸೆ ಹುಟ್ಟಿಸೋದು.